ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ವಿಚಾರಣೆ ಎದುರಿಸ್ತಾ ಇರುವ ಪ್ರಜ್ವಲ್ ಅವರ ಕಸ್ಟಡಿ ಅವಧಿಯನ್ನ ಜೂನ್ 10 ತನಕ ನ್ಯಾಯಾಲಯ ವಿಸ್ತರಿಸಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ರಾಹುಲ್ ಗಾಂಧಿ ನಾಳೆ ಹಾಜರಾಗಲಿದ್ದಾರೆ. ಹಿಂದಿನ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪದ ಅಡಿ ರಾಹುಲ್ಗೆ ಕೋರ್ಟ್ಗೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. ಈ ಸಂಬಂಧ ನಾಳೆ ರಾಹುಲ್ ಗಾಂಧಿ ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ. ಜಿಗಣಿ ಸಮೀಪದ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಇಲಿ ಬಿದ್ದಿದ್ದ ಪಲ್ಯ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ರಾತ್ರಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ಮಾಡಿದ ಕೆಲ ವಿದ್ಯಾರ್ಥಿಗಳಿಗೆ ವಾಂತಿ ಶುರುವಾಗಿದೆ. ಬಳಿಕ ಪಲ್ಯದಲ್ಲಿ ಇಲಿ ಬಿದ್ದಿರೋದು ಗೊತ್ತಾಗಿದೆ. ಕಾಲೇಜು ಆಡಳಿತ ಮಂಡಳಿ ಬೇಜವಾಬ್ದಾರಿ ವಿರುದ್ಧ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ಅದೊಂದಿಂದನೇ ಆಗಿದೆ ಅಂತಾನೂ ಹೇಳಕ್ಕಾಗಲ್ಲ, ಇಲ್ಲ ಅದರಿಂದ ಆಗಿಲ್ಲ ಅಂತಾನೂ ನಾವು ಹೇಳ್ತಿಲ್ಲ. ನಾವೇನು ಹೇಳ್ತಿದ್ದೀವಿ ಅಂತಂದರೆ ವಾಮಿಟ್ ಆಗಿರ್ಬೋದು, ಅವ್ರಿಗೆ ಬೇರೆ ಏನಾದ್ರು ಲೂಸ್ ಮೋಷನ್ ಆಗಿರ್ಬೋದು, ಏನೇ ಇದ್ರೂ ಅದೇ ಅಂತ ಆಗಿದೆ ಅಂತ ನೀವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಏನೇ ಇದ್ರೂ ನಾವು ಕ್ಯಾಂಪಸಲ್ಲಿ ನಾವು ಹೈಯರ್ ಅಥಾರಿಟೀಸ್ ಹತ್ರ ನಾವು ಮಾತಾಡ್ತೀವಿ.